Good morning to all. Welcome to Digital Learning, Department of Collegiate Education. Dear students, I am Smita, working as Assistant Professor of Commerce at Government First Grade College for Women, Tumkur. In this video, I am going to explain about Essentials of Valid Contract, Part 3. This is the topic which comes under the paper entitled Business Law. This is prescribed for 6M BCom students. ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಮಾನ್ಯ ಒಪ್ಪಂದದ ಅಗತ್ಯತೆಗಳು ಅಂತ ಹೇಳ್ತೀವಿ, ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಊರ್ಜಿತ ಒಪ್ಪಂದ ಅಥವಾ ಮಾನ್ಯ ಒಪ್ಪಂದದ ಒಂದು ಅಗತ್ಯತೆಗಳ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದೇನೆ. ಆಲ್ರೆಡಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ 2 ವಿಡಿಯೋಸ್ ಅನ್ನು ಮಾಡಿದ್ದೀನಿ. ಇದು ಮುಂದುವರಿದ ಭಾಗ, ಇದು ಪಾರ್ಟ್ 3 ಆಗಿರುತ್ತೆ. ನಾವು ಲೆಟ್ ವಿ ಸ್ಟಾರ್ಟ್ ದಿಸ್ ವಿಡಿಯೋ. ನಿಮ್ಗೆ ಆಲ್ರೆಡಿ ನಾನು ಹೇಳಿದಂತೆ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಅನ್ನ ತಗೊಂಡಾಗ ಎಸೆನ್ಷಿಯಲ್ಸ್ ಅನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಸುಮಾರು ಎಸೆನ್ಷಿಯಲ್ಸ್ ಅನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನ ಮತ್ತೆ ರೀಕಾಲ್ ಮಾಡೋದಾದ್ರೆ ಫಸ್ಟ್ ಎಸೆನ್ಷಿಯಲ್ ಬಂದು ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಯಾವುದೇ ಒಂದು ಒಪ್ಪಂದ ನಾನು ಮಾಡ್ಕೋಬೇಕು ಅಂದ್ರೆ ಮೈನ್ ಎಸೆನ್ಷಿಯಲ್ ಏನು ಅಂದ್ರೆ ಒಂದು ಅಗ್ರಿಮೆಂಟ್ ಇರಲೇಬೇಕು. ದೆನ್ ಲಾಫುಲ್ ಕನ್ಸಿಡರೇಷನ್ ಇರಬೇಕು. ದೆನ್ ಕೆಪಾಸಿಟಿ ಆಫ್ ಪಾರ್ಟೀಸ್, ದ ಪಾರ್ಟೀಸ್ ಮಸ್ಟ್ ಬಿ ಕಾಂಪಿಟೆಂಟ್ ಅಂತ ಹೇಳಿ ಅದೆಲ್ಲ ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ನಿಮ್ಗೆ. ದೆನ್ ಫ್ರೀ ಕನ್ಸೆಂಟ್, ಮತ್ತೆ ಏನು ಒಪ್ಪಿಗೆನ ಏನು ಕೊಟ್ಟಿರ್ತಾರೆ ಅದು ಫ್ರೀ ಕನ್ಸೆಂಟ್ ಆಗಿರ್ಬೇಕು, ಮುಕ್ತವಾದ ಒಂದು ಒಪ್ಪಿಗೆ ಆಗಿರ್ಬೇಕು. ದೆನ್ ಕಾನ್ಸೆನ್ಸಸ್ ಅಡಿಡಮ್ ಅಂತ ಹೇಳ್ತೀವಿ. ಅದ್ರ ಮುಂದುವರಿದಂತೆ ಇನ್ನೊಂದು ಪಾಯಿಂಟ್ ಬಂದು ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಬಂದು ಲಾಫುಲ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಅದರ ಉದ್ದೇಶ ಏನಿರಬೇಕು, ಕಾನೂನಿನ ರೀತಿಯಲ್ಲಿ ಇರಬೇಕು. ಲಾಫುಲ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. The object of an agreement must be lawful. It must not be illegal or immoral or opposed to public policy ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಉದ್ದೇಶ, ನಾನೇನು ಒಪ್ಪಂದವನ್ನ ಮಾಡ್ಕೊಂತ ಇದ್ದೀನಿ, ನಾನು ಮಾಡ್ಕೊಳ್ತಕ್ಕಂತ ನನ್ನ ಈ ಒಂದು ಒಪ್ಪಂದದ ಉದ್ದೇಶ ಏನಿರುತ್ತೆ ಅದು ನ್ಯಾಯಯುತವಾಗಿರ್ಬೇಕು. ಅದು ಯಾವುದೇ ಕಾರಣಕ್ಕೂ ಇಲ್ಲೀಗಲ್ ಆಗಿರಬಾರ್ದು. ನಿಮ್ಗೆ ಆಲ್ರೆಡಿ ಈ ಒಂದು ವಿಚಾರದ ಬಗ್ಗೆ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ನಾನು ಕೊಟ್ಟಿದ್ದೀನಿ ನೋಡಿ. ಯಾವುದೇ ರೀತಿಯ ಒಂದು ಪಬ್ಲಿಕ್ ಪಾಲಿಸಿಗೆ ಅಪೋಸ್ ಆಗಿರ್ತಕ್ಕಂಥ, ಇವತ್ತೇನು ಪಬ್ಲಿಕ್ ಏನಿದ್ದಾರೆ ಎಲ್ಲರೂ ವೆಲ್ಫೇರ್ ಆಫ್ ಸೊಸೈಟಿ ಅಂತ ಹೇಳ್ತೀವಿ, ವೆಲ್ ಬೀಯಿಂಗ್ ಆಫ್ ದಿ ಸೊಸೈಟಿ ಅಂತ, ಎಲ್ಲರೂ ಚೆನ್ನಾಗೇ ಇರಬೇಕು. ಆದ್ರೆ ಯಾವುದೇ ಒಬ್ಬ ಪಾರ್ಟಿಯನ್ನ ನಾನು ಕೊಲ್ಲುವ ಒಂದು ಉದ್ದೇಶದಿಂದ ಅಥವಾ ಇನ್ನೊಬ್ಬ ಒಂದು ಪಾರ್ಟಿಯ ಏನಾದ್ರೂ ಒಂದು ಆಸ್ತಿ ಏನಾದ್ರು ಇತ್ತು ಅಂದ್ರೆ ಅವನ ಆಸ್ತಿನ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಯಾವುದೇ ಒಂದು ಒಪ್ಪಂದಗಳನ್ನ ನಾನು ಮಾಡ್ಕೋಬಾರ್ದು ನೋಡಿ. ಅವೆಲ್ಲವೂ ಸಹ ಅಪೋಸ್ ಟು ಪಬ್ಲಿಕ್ ಪಾಲಿಸಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಇವತ್ತು ಒಂದು ಏನೋ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕಿದೆ. ಹಾಗಾಗಿ ಬೇರೆ ಒಬ್ಬರನ್ನ ನಾವು ಮರ್ಡರ್ ಮಾಡೋದಕ್ಕೆ ನಾನು ಒಪ್ಪಿಗೆ ಒಂದು ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡಿದ್ದೀನಿ ಅಂದ್ರೆ ಇಟ್ ಈಸ್ ನಾಟ್ ಎ ಲಾಫುಲ್ ಆಬ್ಜೆಕ್ಟ್. ಅದು ಕಾನೂನಿನ ರೀತಿಯ ಉದ್ದೇಶ ಒಳ್ಳೇದಾಗಿರಲ್ಲ. ಯಾಕೆಂದ್ರೆ ನೀವು ಹಣವನ್ನ ಕೊಟ್ಟಿದ್ದೀರಾ, ಯಾವ ಉದ್ದೇಶಕ್ಕೆ ಕೊಟ್ಟಿದ್ದೀರಾ, ಯಾವುದೇ ಒಂದು ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಾಗ್ಲಿ ಅಥವಾ ಗೂಡ್ಸ್ ನಾನು ಸಪ್ಲೈ ಮಾಡೋದಕ್ಕಾಗಿ ಕೊಟ್ರೆ ಅದು ಲಾಫುಲ್ ಆಬ್ಜೆಕ್ಟ್ ಆಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾವು ಕೊಲ್ಲುವ ಉದ್ದೇಶದಿಂದ ಕೊಟ್ಟಿದ್ದೀರಿ ಅಂದ್ರೆ ಅದು ಲಾಫುಲ್ ಆಬ್ಜೆಕ್ಟ್ ಆಗೋದಿಲ್ಲ. ಅಂದ್ರೆ ಅದರ ಉದ್ದೇಶ ನೋಡಿ, ಹಣವನ್ನ ನೀವು ಒಪ್ಪಂದವನ್ನು ಮಾಡ್ಕೊಂಡಿರೋ ಉದ್ದೇಶ ಏನು ಒಳ್ಳೇದಾಗಿರ್ಬೇಕು, ಬೇರೆ ಅವರನ್ನ ಮರ್ಡರ್ ಮಾಡೋ ಉದ್ದೇಶ ಆಗಿರಬಾರ್ದು ಅದರಲ್ಲಿ. ಹಾಗಾಗಿ ಇಫ್ ಇಟ್ ಈಸ್ ಅನ್ಲಾಫುಲ್ ದ ಅಗ್ರಿಮೆಂಟ್ ಬಿಕಮ್ ವಾಯ್ಡ್. ನೋಡಿ, ಅದೇನಾದ್ರೂ ಅನ್ಲಾಫುಲ್ ಆಗಿದ್ರೆ ಅಂತ ಒಂದು ಅಗ್ರಿಮೆಂಟ್ ಏನಾಗುತ್ತೆ, ವಾಯ್ಡ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೆ ವ್ಯಾಲಿಡ್ ಅಂದ್ರೇನು, ವಾಯ್ಡ್ ಅಂದ್ರೇನು ಅಂತೇಳಿ. ವ್ಯಾಲಿಡ್ ಅಂದ್ರೇನು, ಇಟ್ ಈಸ್ ಎನ್ಫೋರ್ಸಬಲ್ ಬೈ ಲಾ ಅಂತ ಹೇಳ್ತೀವಿ. ನೋಡಿ, ಯಾವುದೇ ಒಂದು ಅಗ್ರಿಮೆಂಟ್ ಏನಿದೆ ಕಾನೂನಿನ ರೀತಿಯಲ್ಲಿ ಅದಕ್ಕೆ ಎನ್ಫೋರ್ಸಬಿಲಿಟಿ ಇದ್ರೆ ಅದು ವ್ಯಾಲಿಡ್ ಆಗುತ್ತೆ. ವಾಯ್ಡ್ ಮೀನ್ಸ್ ಇಟ್ ಈಸ್ ನಾಟ್ ಎನ್ಫೋರ್ಸಬಲ್ ಬೈ ಲಾ. ನೋಡಿ, ಯಾವುದೇ ಒಂದು ಒಪ್ಪಂದ ನಾನು ಏನು ಮಾಡ್ಕೊಂಡಿದ್ದೀನಿ ಅನ್ನೋ ಅದು ಕಾನೂನಿನ ರೀತಿಯಲ್ಲಿ ಅದನ್ನ ನಾನು ಎನ್ಫೋರ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಸಾಧ್ಯ ಇಲ್ಲ ಅಂದಾಗ ಅದೇನಾಗುತ್ತೆ, ವಾಯ್ಡ್ ಆಗುತ್ತೆ. ಹಾಗಾಗಿ ನಾವು ಏನು ಒಂದು ಮೈನ್ ಎಸೆನ್ಷಿಯಲ್ ಏನಪ್ಪಾ ಅಂದ್ರೆ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಈಸ್ ಇಟ್ ಈಸ್ ಲಾಫುಲ್ ಆಬ್ಜೆಕ್ಟ್. ಅದರ ಒಂದು ಉದ್ದೇಶ ಲಾಫುಲ್ ಆಗಿರ್ಬೇಕು.
ದೆನ್ ನೆಕ್ಸ್ಟ್ ಪಾಯಿಂಟ್ ಈಸ್ ನಾಟ್ ಡಿಕ್ಲೇರ್ಡ್ ಟು ಬಿ ವೈಡ್. ಅದನ್ನ ಡಿಕ್ಲೇರ್ ಆಗಿರಬಾರ್ದು, ವೈಡ್ ಅಂತ ಹೇಳಿ ಡಿಕ್ಲೇರ್ ಆಗಿರಬಾರ್ದು. ಅಂದ್ರೆ ಅನೂರ್ಜಿತ, ವೈಡ್ ಅಂದ್ರೇನು ಅನೂರ್ಜಿತವಾದಂತ ಒಂದು ಒಪ್ಪಂದ. ಈ ಒಂದು ಏನು ಒಪ್ಪಂದವನ್ನ ಮಾಡ್ಕೊಂತ ಇದ್ರೆ ಅದು ಅನೂರ್ಜಿತವಾಗಿದೆ ಅಂತ ಹೇಳಿ ಅದನ್ನ ಡಿಕ್ಲೇರ್ ಮಾಡಿರಬಾರ್ದು. ಅಂದ್ರೆ ದೇರ್ ಆರ್ ಸರ್ಟನ್ ಅಗ್ರಿಮೆಂಟ್ಸ್ ವಿಚ್ ಹ್ಯಾವ್ ಬೀನ್ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ಡ್ ವಾಯ್ಡ್ ಬೈ ದಿ ಲಾ. ಕೆಲವು ಒಪ್ಪಂದಗಳೇನಿದೆ ಅವರೇನೆ ಡಿಕ್ಲೇರ್ ಮಾಡಿಬಿಟ್ಟಿರ್ತಾರೆ, ಅಂದ್ರೆ ಅವರೇ ಹೇಳಿಕೆ ಕೊಟ್ಬಿಟ್ಟಿರ್ತಾರೆ, ಇದು ಕಾನೂನಿನ ರೀತಿಯಲ್ಲಿ ಇದಕ್ಕೆ ಊರ್ಜಿತವಾಗಿಲ್ಲ. ಸಮ್ ಅಗ್ರಿಮೆಂಟ್ಸ್ ಇದೆ ನೋಡಿ, ಕೆಲವು ಒಪ್ಪಂದಗಳನ್ನ ಅವರೇ ಡಿಕ್ಲೇರ್ ಮಾಡ್ಬಿಟ್ಟಿರ್ತಾರೆ, ಇದು ಕಾನೂನಿನ ಬಾಹಿರವಾಗಿದೆ, ಇದು ಕಾನೂನಿನ ರೀತಿಯಲ್ಲಿ ಇದಕ್ಕೆ ನಾವು ಮನ್ನಣೆಯನ್ನ ಕೊಟ್ಟಿಲ್ಲ ಅಂತೇಳಿ. ಅಂತಹ ಒಪ್ಪಂದಗಳನ್ನ ನಾವೇನ್ ಮಾಡ್ಕೊಂತೀವಿ, ಅಂತ ಎಲ್ಲ ಒಪ್ಪಂದಗಳು ಸಹ ಅಂದ್ರೆ ಅಂತ ಒಪ್ಪಂದಗಳನ್ನ ನಾವು ಮಾಡ್ಕೋಬಾರ್ದು. ಇಟ್ ಇಸ್ ನಾಟ್ ಡಿಕ್ಲೇರ್ಡ್ ಟು ಬಿ ವೈಡ್ ಅಂತ ಹೇಳ್ತೀವಿ. ಇಟ್ಸ್ ಆಲ್ಸೋ ಒನ್ ಆಫ್ ದಿ ಎಸೆನ್ಷಿಯಲ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್. ಒಂದು ಕಾಂಟ್ರಾಕ್ಟ್ ಇದೆ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದು ನಾನು ಮಾಡ್ಕೊಂಡಿರ್ತಕ್ಕಂಥ ಕಾಂಟ್ರಾಕ್ಟ್ ಯಾವುದೇ ರೀತಿಯಲ್ಲೂ ಕಾನೂನಿನ ಬಾಹಿರವಾಗಿರಬಾರ್ದು, ಕಾನೂನಿನ ಬಾಹಿರ ಅಂತೇಳಿ ನಿರ್ಧಾರ ಆಗಿರಬಾರ್ದು. ಅಂದ್ರೆ ಇಲ್ಲಿ ಯಾವ್ದು ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ವೇಜರಿಂಗ್ ಅಗ್ರಿಮೆಂಟ್. ಡಿಯರ್ ಸ್ಟೂಡೆಂಟ್ಸ್, ಆಲ್ರೆಡಿ ನಿಮ್ಗೆ ನಾನು ವೇಜರಿಂಗ್ ಅಗ್ರಿಮೆಂಟ್ ಬಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಗೆ. ಅಂದ್ರೆ ವೇಜರಿಂಗ್ ಅಗ್ರಿಮೆಂಟ್ ಅಲ್ಲಿ ಏನಾಗುತ್ತೆ ಇಲ್ಲಿ ಅಂದ್ರೆ ಪ್ರಾಮಿಸ್ ಟು ಗಿವ್ ಆರ್ ಮನೀಸ್ ವರ್ತ್ ಅಂತ ಹೇಳ್ತೀವಿ. ಹ್ಯಾಪನಿಂಗ್ ಆಫ್ ಅನ್ಸರ್ಟನ್ ಇವೆಂಟ್. ಅನ್ಸರ್ಟನ್ ಇವೆಂಟ್ ಮೇಲೆ ನಾನು ಏನಾದ್ರೂ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡ್ರೆ ಅದೆಲ್ಲ ವೇಜರಿಂಗ್ ಅಗ್ರಿಮೆಂಟ್ ಆಗುತ್ತೆ. ಅಂದ್ರೆ ನಿಮ್ಗೆ ನೋಡಿ ಬೆಟ್ಟಿಂಗ್ ಕಟ್ಟೋದು, ಒಂದು ಮತ್ತೆ ಡೈಸ್ ಜೂಜಾಡ್ತಕ್ಕಂಥದ್ದು ಅಥವಾ ಸ್ಪೀಟ್ ಆಡೋದು, ಕೆಲವೆಲ್ಲ ನನ್ಗೆ ಗೊತ್ತಿರೋದಿಲ್ಲ. ಯಾಕೆಂದ್ರೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ನಾನೇನ್ ಡೈಸ್ ಹೋಗ್ತಾ ಇದ್ದೀನಿ, ಅದು 4 ಬೀಳುತ್ತೋ 5 ಬೀಳುತ್ತೋ ಅಥವಾ 9 ಬೀಳುತ್ತೋ ನಂಗೆ ಗೊತ್ತಿಲ್ಲ. ಅದು ಎಷ್ಟು ಬೀಳುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಅನ್ಸರ್ಟನ್ ಇವೆಂಟ್ಸ್ಗೆ ನಾನು ಒಪ್ಪಂದಗಳನ್ನ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದು ವೇಜರಿಂಗ್ ಅಗ್ರಿಮೆಂಟ್ ಆಗುತ್ತೆ. ಮತ್ತೆ ಅದು ಕಾನೂನಿನ ರೀತಿಯಲ್ಲಿ ಅದು ಊರ್ಜಿತವಾಗಿರೋದಿಲ್ಲ. ಅದೇ ತರ ಅಗ್ರಿಮೆಂಟ್ ಇನ್ ರಿಸ್ಟ್ರೈಂಟ್ ಆಫ್ ಮ್ಯಾರೇಜ್ ಅಂತ ಹೇಳ್ತೀವಿ. ನೋಡಿ, ಅಗ್ರಿಮೆಂಟ್ ಇನ್ ರಿಸ್ಟ್ರೈಂಟ್ ಆಫ್ ಮ್ಯಾರೇಜ್ ಅಂದಾಗ ಏನಾಗುತ್ತೆ, ಇದರಲ್ಲೇನೋ ಈ ರೀತಿ ಅಗ್ರಿಮೆಂಟ್ ಏನಾಗುತ್ತೆ ಅಂದ್ರೇನು, ಮದ್ವೆನ ಮಾಡ್ಕೋಬೇಡ ಅಂತೇಳಿ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳೋದು. ಅಂದ್ರೆ ಇದು ಹೇಗೆ ಅಂದ್ರೆ ನೋಡಿ, ರಿಸ್ಟ್ರೈಂಟ್ ಆಫ್ ಮ್ಯಾರೇಜ್ ಅಂತ ಹೇಳಿ ಬಂದಾಗ ಬಹುಶಃ ನಿಮಗೂ ಕೆಲವೆಲ್ಲ ಗೊತ್ತಿರುತ್ತೆ, ಇವನ್ ಕೆಲವು ಫಿಲಮ್ಸ್ ಅಲ್ಲೂ ತೋರಿಸಿರ್ತಾರೆ ನೋಡಿ. ಅಂದ್ರೆ ಇನ್ ಕೇಸ್ ಒಬ್ರಿಗೊಬ್ರು ಯಾರೋ ಇಬ್ರು ಇಷ್ಟಪಟ್ಟಿರ್ತಾರೆ, ಮದ್ವೆ ಆಗ್ಬೇಕು ಅಂತ ಇರ್ತಾರೆ, ಆದ್ರೆ ಅವರ ದೊಡ್ಡವ್ರ ಅಥವಾ ಯಾರೋ ಬೇರೆಯವ್ರ ಎಂಟ್ರಿ ಆಗ್ಬಿಟ್ಟು ಇವರು ಮದ್ವೆ ಆಗೋಂಗಿಲ್ಲ ನೋಡೋ ನಿಮ್ಮ, ಅಥವಾ ಅವ್ರ ಬೇರೆಯವ್ರಿಗೆ ಪೇರೆಂಟ್ಸ್ ಜೊತೆನೋ ಅಥವಾ ಅವ್ರ ಬ್ರದರ್ ಜೊತೆನೋ ಏನೋ ಒಂದು ಮಾತಾಡ್ಬಿಡೋದು, ನೀವು ಊರ್ ಬಿಟ್ಟು ಹೊಟ್ಟೋಗ್ಬಿಡಿ ನಿಮ್ಮ, ಅಥವಾ ಹುಡುಗಿನ ಕರ್ಕೊಂಡು ಹೋಗ್ಬಿಡಿ, ಅಥವಾ ನೀವಿಬ್ರು ಮ್ಯಾರೇಜ್ ಆಗೋಂಗಿಲ್ಲ, ನಾನು ಹಿಂಗೆ ಒಂದು 5 ಲಕ್ಷ ರೂಪಾಯಿ ಕೊಟ್ಟು ಎಷ್ಟು ಬೇಕು ಹಣ ನಿನ್ಗೆ ನಾನು ಕೊಟ್ಬಿಡ್ತೀನಿ, ಅದನ್ನ ನೀವಿಬ್ರು ಮ್ಯಾರೇಜ್ ಆಗೋಂಗಿಲ್ಲ ಅಂತೇಳಿ. ಯಾಕೆಂದ್ರೆ ಇವತ್ತು ಮ್ಯಾರೇಜ್ ಅನ್ನೋದೇನಿದೆ ಪ್ರತಿಯೊಬ್ಬರ ಅವ್ರ ಇಷ್ಟ, ಅವ್ರಿಗೆ ಏನು ಇಷ್ಟ ಇದ್ರೆ ಮಾಡ್ಕೊಂತಾರೆ. ಆದ್ರೆ ಬೇರೆಯೊಬ್ಬ ಯಾರೋ ಒಬ್ಬ ಬಂದ್ಬಿಟ್ಟು ಅದನ್ನ ತಡೆಯೋದಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಇಲ್ಲಿ ಅಗ್ರಿಮೆಂಟ್ ಇನ್ ರಿಸ್ಟ್ರೈಂಟ್ ಆಫ್ ಮ್ಯಾರೇಜ್ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಮ್ಯೂಚುವಲ್ ಅಕ್ಸೆಪ್ಟೆನ್ಸ್. ಇವಾಗ ಮದ್ವೆ ಅನ್ನೋದೇನು ಮ್ಯೂಚುವಲ್ ಅಕ್ಸೆಪ್ಟೆನ್ಸ್ ಆಗಿರ್ಬೇಕು. ಎಷ್ಟೋ ಸಿಚುಯೇಷನ್ಸ್ ಈ ಫಿಲಮ್ಗಳಲ್ಲಿ ತೋರಿಸ್ತಾ ಇರ್ತಾರಲ್ಲ, ಇನ್ ಕೇಸ್ ಒಬ್ಬ ಇನ್ನೊಬ್ಬನ ಇಷ್ಟಪಟ್ಟಿರ್ತಾನೆ, ಆದ್ರೆ ಆಕೆಗೆ ಇವನ್ನ ಇಷ್ಟ ಇರೋದಿಲ್ಲ. ಇನ್ ಕೇಸ್ ಅವ್ರ ಮ್ಯಾರೇಜ್ ಫಿಕ್ಸ್ ಆಗಿರುತ್ತೋ ಆ ಟೈಮಲ್ಲಿ ಹೋಗ್ಬಿಟ್ಟು ಅದನ್ನ ಏನೋ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳೋದು, ಬೇರೆಯವ್ರ ಜೊತೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳೋದು, ಹೋಗ್ಬಿಟ್ಟು ಆ ಮದುವೆನ ತಡೆದ್ಬಿಡು, ನಿಲ್ಲಿಸ್ಬಿಡು, ನಿನ್ಗೆ ಹೋಗಿ ನಿನ್ ಮದುವೆ ನಿಲ್ಸಿದ್ರೆ ನಾನು ನಿಮ್ಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ. ಅಗ್ರಿಮೆಂಟ್ ಇನ್ ರಿಸ್ಟ್ರೈಂಟ್ ಆಫ್ ಮ್ಯಾರೇಜ್. ರಿಸ್ಟ್ರೈಂಟ್ ಮೀನ್ಸ್ ನಾಟ್ ಟು ಡೂ ಅಂತೇಳಿ, ಮಾಡ್ಕೋಬೇಡ ಅಂತ ಹೇಳಿ ನೀನು ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳೋದು. ಯಾಕಂದ್ರೆ ಇವೆಲ್ಲ ಏನಾಗುತ್ತೆ, ಅದು ಯಾರ್ದಿ ಮ್ಯೂಚುವಲ್ ಅಸೆಂಟ್. ಮ್ಯಾರೇಜ್ ಅನ್ನೋದು ಬಂದಾಗ ಏನಾಗುತ್ತೆ, ಒಬ್ರು ಸುದೀರ್ಘವಾದ ಒಂದು ಜೀವನ ಆದ್ರಿಂದ ಅವರ ಪ್ರತಿಯೊಬ್ಬರ ಇಷ್ಟಪಟ್ಟು ಮಾಡ್ಕೋಬೇಕೆ ಹೊರತು ಅದು ಬೇರೆಯವರ ಒಂದು ಬಲವಂತವಾಗಿ ಮಾಡ್ಕೋಬಾರ್ದು. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಮಾಡ್ಕೋಬೇಡ ಅಂತೇಳಿ ಒಪ್ಪಂದವನ್ನ ಮಾಡ್ಕೊಳ್ಳೋದಾದ್ರೆ ಅದು ಇಟ್ ಈಸ್ ವೈಡ್ ಅಂತ ಹೇಳ್ತೀವಿ. ಇಟ್ ಈಸ್ ಡಿಕ್ಲೇರ್ಡ್ ಟು ಬಿ ವೈಡ್ ಅಂತೇಳಿ ಡಿಕ್ಲೇರ್ ಆಗಿರುತ್ತೆ ಇದು. ದೆನ್ ಅಗ್ರಿಮೆಂಟ್ ಇನ್ ರಿಸ್ಟ್ರೈಂಟ್ ಆಫ್ ಟ್ರೇಡ್. ಇದನ್ನು ಅಷ್ಟೇ, ಅಗ್ರಿಮೆಂಟ್ ಇನ್ ರಿಸ್ಟ್ರೈಂಟ್ ಆಫ್ ಟ್ರೇಡ್ ಅಂತ ಹೇಳ್ತೀವಿ. ಅಂದ್ರೆ ಕೆಲವು ಬಿಸಿನೆಸ್ ಅನ್ನ ಮಾಡಬೇಡ ಅಂತೇಳಿ, ಅದಕ್ಕೆ ನಾವು ಮಾನೋಪಲಿ ಅಂತ ಹೇಳ್ತೀವಿ. ಕೆಲವರು ಮಾನೋಪಲಿಯನ್ನ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ಇನ್ನೇನಾಗುತ್ತೆ, ಇನ್ ಕೇಸ್ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇನ್ನೊಬ್ರು ಬಿಸಿನೆಸ್ ಇಟ್ಟಿರ್ತಾರೆ, ನಾನು ಬಿಸಿನೆಸ್ ಇಟ್ಟಿರ್ತೀನಿ, ನಾನು ಹೋಗ್ಬಿಟ್ಟು ಇನ್ನೊಬ್ಬರನ್ನ
ನೀನ್ ಅಂಗಡಿನ ಕ್ಲೋಸ್ ಮಾಡ್ಬಿಡು ಅಂತೇಳಿ. ಸೇಮ್ ನಂದನು ದಿನಸಿ ಅಂಗಡಿನೇ, ಇನ್ನೊಬ್ರದ್ದು ದಿನಸಿ ಅಂಗಡಿನೇ. ಅದು ನನಗೆ ಚೆನ್ನಾಗಿ ವ್ಯಾಪಾರ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ತೀನಿ, ಬೇರೆಯವ್ರಿಗೆ ನೀನ್ ಅಂಗಡಿ ಕ್ಲೋಸ್ ಮಾಡ್ಬಿಡು, ನಂದೇ ನನ್ಗೆ ನಿಂದು ಅಂಗಡಿ ಓಪನ್ ಮಾಡ್ಕೊಂಡೈತು, ನನಗೆ ವ್ಯಾಪಾರ ಆಗಲ್ಲ, ಹಾಗಾಗಿ ನೀನ್ ಅಂಗಡಿ ಕ್ಲೋಸ್ ಮಾಡ್ಬಿಡು, ಕ್ಲೋಸ್ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಒಂದು ಅಗ್ರಿಮೆಂಟ್ ಅನ್ನ ನಾವೇನ್ ಮಾಡ್ಕೊಂತೀವಿ. ದಟ್ಸ್ ಆಲ್ಸೋ ಇಟ್ ಈಸ್ ಎಗನೆಸ್ಟ್ ಟು ದಿ ಪಬ್ಲಿಕ್ ಪಾಲಿಸಿ. ಒಂದು ಪಬ್ಲಿಕ್ ಪಾಲಿಸಿಗೂ ಎಗನೆಸ್ಟ್ ಆಗುತ್ತೆ. ಅಂಡ್ ಆಲ್ಸೋ ಇಟ್ ಇಸ್ ಟು ಬಿ ಡಿಕ್ಲೇರ್ಡ್ ಆಸ್ ವೈಡ್. ನೋಡಿ ವೈಡ್ ಅಂತ ಹೇಳಿ ಅದು ಡಿಕ್ಲೇರ್ ಮಾಡಿರ್ತಾರೆ. ಅದನ್ನ ಇಲ್ಲಿ ಅಗ್ರಿಮೆಂಟ್ ಇನ್ ರಿಸ್ಟ್ರೈಂಟ್ ಆಫ್ ಟ್ರೇಡ್ ಅಂತ ಹೇಳಿ, ಅದರಿಂದ ಬಿಸಿನೆಸ್ ಅನ್ನ ಮಾಡಬೇಡ ಅಂತ ಹೇಳಿ ಒಪ್ಪಂದವನ್ನ ಮಾಡ್ಕೊಳ್ಳೋದು. ಮತ್ತೆ ಮೊನೋಪಲಿಯನ್ನ ಕ್ರಿಯೇಟ್ ಮಾಡೋದು. ಮೊನೋಪಲಿಯನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಏನಿದೆ ಅದೆಲ್ಲನೂ ಸಹ ದಟ್ ಈಸ್ ಎಗನೆಸ್ಟ್ ಟು ದಿ ಲೀಗಲ್ ಲಾ. ಇಟ್ ಇಸ್ ನಾಟ್ ಎ ವ್ಯಾಲಿಡ್ ಅಟ್ ಆಲ್. ನೋಡಿ ವ್ಯಾಲಿಡ್ ಆಗೋದಿಲ್ಲ ಅವೆಲ್ಲವೂ ಸಹ. ಅಂತ ಒಂದು ಕಾಂಟ್ರಾಕ್ಟ್ಸ್ ಗಳನ್ನ ನಾವೆಲ್ಲ ಮಾಡ್ಕೊಂತೀವಿ, ಅದು ಊರ್ಜಿತವಾಗಿರೋದಿಲ್ಲ, ಕಾನೂನಿನ ರೀತಿಯಲ್ಲಿ ಊರ್ಜಿತ ಆಗಿರೋದಿಲ್ಲ. ಹಾಗಾಗಿ ಈ ಒಂದು ವೇಜರಿಂಗ್ ಅಗ್ರಿಮೆಂಟ್ಸ್ ಏನಿದೆ, ಅಥವಾ ಅಗ್ರಿಮೆಂಟ್ ಇನ್ ರೆಸ್ಟ್ರೈಂಟ್ ಆಫ್ ಮ್ಯಾರೇಜ್, ಅಥವಾ ಅಗ್ರಿಮೆಂಟ್ ಇನ್ ರೆಸ್ಟ್ರೈಂಟ್ ಆಫ್ ಟ್ರೇಡ್, ಇವೆಲ್ಲಾನು ಸಹ ಏನಾಗುತ್ತೆ, ದೇ ಆರ್ ಟು ಬಿ ಡಿಕ್ಲೇರ್ಡ್ ಆಸ್ ವೈಡ್. ನೋಡಿ ಅದನ್ನ ವೈಡ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ದೇ ಆರ್ ನಾಟ್ ಟು ಬಿ ವ್ಯಾಲಿಡ್ ಇನ್ ದ ಐಸ್ ಆಫ್ ಲಾ. ಕಾನೂನಿನ ದೃಷ್ಟಿಯಲ್ಲಿ ಇವ್ಯಾವು ಸಹ ವ್ಯಾಲಿಡ್ ಆಗಿರೋದಿಲ್ಲ. ಹಾಗಾಗಿ ಅನ್ ಅಗ್ರಿಮೆಂಟ್ ಏನೆಲ್ಲ ನಾವು ಮಾಡ್ಕೊಂತೀವಿ, ನನ್ನ ಅಗ್ರಿಮೆಂಟ್ ಮೇಡ್ ಬೈ ಪಾರ್ಟೀಸ್ ಶುಡ್ ನಾಟ್ ಫಾಲ್ ಇನ್ ದ ಎಬೋ ಕ್ಯಾಟಗರಿ. ನೋಡಿ ಈ ಕ್ಯಾಟಗರಿಗಳಲ್ಲಿ ಸೇರ್ಕೋಬಾರ್ದು. ಇದೇ ರೀತಿ ಸುಮಾರು ಇದೆ ಬಿಡಿ, ಕೆಲವೆಲ್ಲ ಅಗ್ರಿಮೆಂಟ್ಸ್ ಇದೆ. ಒಟ್ಟು ಕಾನೂನು ಅದನ್ನ ವೈಡ್ ಅಂತ ಹೇಳಿ ಡಿಕ್ಲೇರ್ ಮಾಡಿರಬಾರ್ದು. ಇನ್ ಕೇಸ್ ಡಿಕ್ಲೇರ್ ಮಾಡಿದೆ ಅಂದ್ರೆ ಅಂತ ಎಲ್ಲಾ ಅಗ್ರಿಮೆಂಟ್ಸ್ ಸಹ ವೈಡ್ ಆಗುತ್ತೆ. ಇವಾಗ ನೋಡಿ ಇದೇನೋ ಅಷ್ಟೇ, ಅದು ಚೈಲ್ಡ್ ಮ್ಯಾರೇಜ್ ನಮ್ಮ ಒಂದು ಕಾನೂನು ರೀತಿಯಲ್ಲಿ ಬಾಹಿರ ಆಗಿದೆ. ಅದು ಗೊತ್ತಾಯ್ತು ಅಂದ್ರೆ ಅದನ್ನ ಅಪೋಸ್ ಮಾಡ್ತಾರೆ. ಇವನ್ ಆಲ್ಸೋ ಇಟ್ ಇಸ್ ಟು ಬಿ ಪನಿಷಬಲ್. ಅಂದ್ರೆ ಇಷ್ಟು ಗೊತ್ತಿಲ್ಲದೆ ನಡೀತಾ ಇರುತ್ತೆ ಬಿಡಿ. ಮತ್ತೆ ಅದೇ ತರ ನೋಡಿ ಚೈಲ್ಡ್ ಲೇಬರ್ ಅನ್ನ, ಮಕ್ಕಳನ್ನ ನಾವು ಲೇಬರ್ ಆಗಿ ದುಡಿಸ್ಕೊಳ್ಳೋಂಗಿಲ್ಲ. ಅದೇನಾದ್ರೂ ಗೊತ್ತಾಯ್ತು ಅಂದ್ರೆ ಇಟ್ಸ್ ಆಲ್ಸೋ ಎಗೇನ್ಸ್ಟ್. ನೋಡಿ ದಿಸ್ ಇಸ್ ಆಲ್ಸೋ ಎ ವೈಡ್. ನೋಡಿ ಅದನ್ನು ಒಂದು ವೈಡ್ ಆಗುತ್ತೆ, ವ್ಯಾಲಿಡ್ ಆಗೋದಿಲ್ಲ. ಯಾರೋ ಜೊತೆ ಒಪ್ಪಂದ ಮಾಡ್ಕೊಂಡಿದ್ಯಾ, ನೀನ್ ಬಂದ್ಬಿಟ್ಟು ನೀನು ಬಿಲೋ ಜಸ್ಟ್ ಒಂದು 10-12 ಇಯರ್ಸ್ ಅವನು, ಬಿಲೋ 18 ಇಯರ್ಸ್ ಅವನು ಚೈಲ್ಡ್ ಲೇಬರ್ ಆಗುತ್ತೆ. ಅದು ಅವನನ್ನ ಕರ್ಕೊಂಡ್ ಬಂದ್ಬಿಟ್ಟು ನಾನು ಅಂಗಡಿಲಿ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ ಅಂದ್ರೆ ದಟ್ಸ್ ಆಲ್ಸೋ ಎಗೇನೆಸ್ಟ್ ಟು ದಿ ಪಬ್ಲಿಕ್ ಪಾಲಿಸಿ, ಆರ್ ಇಟ್ ಈಸ್ ನಾಟ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್. ಇದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗೋದಿಲ್ಲ. ಹಾಗೆ ಕೆಲವು ಇನ್ನೂ ಸುಮಾರು ಬರ್ತದೆ. ಯಾವೆಲ್ಲ ಒಂದು ಕಾಂಟ್ರಾಕ್ಟ್ಸ್ ಏನಿದೆ ಅದು ಅನೂರ್ಜಿತವಾದಂತ ಒಪ್ಪಂದಗಳೇನಿದೆ ಅದು ಅನೂರ್ಜಿತವಾದ ಒಪ್ಪಂದಗಳಾಗಿರಬಾರ್ದು ಅಂತೇಳಿ ಅದನ್ನ ನೋಡಿ ನಾಟ್ ಡಿಕ್ಲೇರ್ಡ್ ಟು ಬಿ ವೈಡ್ ಅಂತ ಹೇಳ್ತೀವಿ. ದೆನ್ ಅನದರ್ ಎಸೆನ್ಷಿಯಲ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಈಸ್ certainty and possibility of performance ಅಂತ ಹೇಳ್ತೀವಿ. The terms of the contract must be precise and certain. The terms of the contract ಏನಿರುತ್ತೆ ಅದು ಪ್ರಿಸೈಸ್ ಆಗಿರಬೇಕು ಮತ್ತೆ ಸರ್ಟೈನ್ ಆಗಿರ್ಬೇಕು. ಅಂದ್ರೆ ಆಗ್ಬೇಕು. ಸರ್ಟನಿಟಿ ಇಟ್ ಮಸ್ಟ್ ಬಿ ಹ್ಯಾಪನ್. ಅದು ಮಾಡೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಕಾಂಟ್ರಾಕ್ಟ್ ಆಗಿರ್ಬೇಕು. ದೇ ಶುಡ್ ನಾಟ್ ಬಿ ವೇಗ್. ಅಲ್ವಾ, ಅದು ವೇಗ್ ಆಗಿರಬಾರ್ದು. ಹೇಗಂದ್ರೆ ಸುಮ್ನೆ ಅದನ್ನ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸಾಧ್ಯ ಆಗದೆ ಇರ್ತಕ್ಕಂಥ ಒಪ್ಪಂದಗಳನ್ನ ಮಾಡ್ಕೊಳ್ಳೋದು. ಹಾಗಾಗಿ ಸರ್ಟನಿಟಿ ಅಂದ್ರೆ ಕ್ಲಿಯರ್ ಆಗಿರಬೇಕು. ನಾನು ಮಾಡ್ತಕ್ಕಂಥ ಒಪ್ಪಂದ ಕ್ಲಿಯರ್ ಆಗಿರ್ಬೇಕು, ಅದನ್ನ ಮಾಡೋದಕ್ಕೆ ಸಾಧ್ಯ ಆಗಿರ್ಬೇಕು. ಇಟ್ ಮಸ್ಟ್ ಬಿ ಕೇಪಬಲ್ ಆಫ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಎ ಅಗ್ರೀಸ್ ವಿತ್ ಬಿ ಟು ಡಿಸ್ಕವರ್ ಮನಿ ಬೈ ಮ್ಯಾಜಿಕ್. ಅಂದ್ರೆ ಇಲ್ಲಿ ನೋಡಿ, ಎ ಒಂದು ಬಿ ಜೊತೆ ಒಂದು ಒಪ್ಕೊಂತಾನೆ ಏನಂತೇಳಿ, ನಾನು ಹಣನ ಮ್ಯಾಜಿಕ್ ಮಾಡ್ಬಿಟ್ಟು ಕಂಡುಹಿಡಿತೀನಿ ಅಂತೇಳಿ. ದಟ್ ಇಸ್ ನಾಟ್ ಪಾಸಿಬಲ್ ಅಟ್ ಆಲ್. ಅಲ್ಲ, ನೀನ್ ಮ್ಯಾಜಿಕ್ ಮಾಡೋದು ತಪ್ಪಲ್ಲ, ಬಟ್ ಅದನ್ನ ನಾನು ಹಣನ ಕಂಡುಹಿಡಿತೀನಿ. ಯಾಕೆಂದ್ರೆ ಇವತ್ತೇನಿದೆ, ಬೇರೆಯವ್ರು ಯಾರು ಮನಿನ ಮಿಂಟ್ ಮಾಡೋದಕ್ಕೆ ಬರೋದಿಲ್ಲ, ಪ್ರಿಂಟ್ ಮಾಡೋದಕ್ಕೆ ನಾವು ಬರೋದಿಲ್ಲ. ನಾವೇನಿದ್ರು ಗೌರ್ಮೆಂಟ್ ಏನಿದೆ, ಗೌರ್ಮೆಂಟ್ ಮನಿಯನ್ನ RBI ಏನು ಹಣನ ಪ್ರಿಂಟ್ ಮಾಡ್ತಾರೆ, ಅವ್ರೇನು ಅದನ್ನ ಕೊಡ್ತಾರೆ, ಅದನ್ನ ಮಾತ್ರ ನಾನು ಬ್ಯಾಂಕಲ್ಲಿ ಹೋಗಿ ತರ್ಬೋದೇ ಹೊರ್ತು ನಾನೇ ತಯಾರು ಮಾಡ್ತೀನಿ ಅಂದ್ರೆ ಇಟ್ ಈಸ್ ಆಲ್ಸೋ ಎಗ್ನೆಸ್ಟ್ ಟು ದಿ ಲಾ ಆಗುತ್ತೆ. ಅಥವಾ ಮ್ಯಾಜಿಕ್ ಮಾಡಿ ನೋಡಿ, ಇವನೇನ್ ಹೇಳ್ತಾ ಇರೋದೇನು, ನಾನು ಮ್ಯಾಜಿಕ್ ಮಾಡ್ಬಿಟ್ಟು ಹಣನ ಕಂಡುಹಿಡಿತೀನಿ ಅಂತೇಳಿ. ಸೊ ಇಟ್ ಇಸ್ ನಾಟ್ ಪಾಸಿಬಲ್ ಅಟ್ ಆಲ್. ಮಾಡಿದ್ರು ಸಹ ಅದು ಎಗ್ನೆಸ್ಟ್ ಟು ದಿ ಲಾ ಆಗುತ್ತೆ. ಹಾಗಾಗಿ ನಾನು ಏನು ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದೀನಿ ಅದು ಮಾಡೋದಕ್ಕೆ ಸಾಧ್ಯ ಆಗ್ಬೇಕು, ಆ ರೀತಿಯಾದ ಒಪ್ಪಂದ ಆಗಿರ್ಬೇಕು ಅಂತ.
ದೆನ್ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ಎ ಅಗ್ರೀಸ್ ಟು ಸೆಲ್ ಒನ್ ಆಫ್ ಹಿಸ್ ಹೌಸಸ್. ಎ ಹ್ಯಾಸ್ 4 houses. Here the terms of agreement are uncertain and the agreement is void. ಇದನ್ನು ಅಷ್ಟೇ ನಿಮ್ಗೆ ಆಲ್ರೆಡಿ ಹೇಳಿದೆ ನೋಡಿ. ಏನಂತ ಹೇಳಿದೆ ನಿಮ್ಗೆ, ದ ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಅಂತ ಹೇಳಿದೆ ನಾನು ನಿಮ್ಗೆ. ಅಂದ್ರೆ ಇಲ್ಲಿ ಎ ಹತ್ರ 4 ಮನೆ ಇದೆ ಅಂದ್ರೆ, ಒಂದ್ ಮನೆ ಸೇಲ್ ಮಾಡ್ತೀನಿ ಅಂತ ಒಪ್ಕೊಂಡ. ಅವನ ಹತ್ರ 4 ಮನೆ ಇದೆ, ಯಾವ ಸೇಲ್ ಮಾಡ್ತಾನೆ ಅಂದ್ರೆ ಸಟ್ಟನಿಟಿ ಇರ್ಬೇಕಲ್ಲಿ, ಹೇಳ್ಬೇಕು ಕ್ಲಿಯರ್ ಆಗಿ. ಯಾಕೆಂದ್ರೆ ಕೆಲವ್ರ ಹತ್ರ ತುಂಬಾ ರಿಚ್ ಇರ್ತಾರೆ, ಅವ್ರ ಹತ್ರ ಒಂದು 10-15 ಮನೆಗಳಿರುತ್ತೆ. ನನ್ನ ಹತ್ರ ಮನೆ ಇರೋದು ಮಾರ್ತಿದ್ದೀನಿ ಅಂದ್ರೆ ಅವನ್ಗೆ ಯಾವ ಏರಿಯಾದಲ್ಲಿ ಇರೋದು ಅಥವಾ ಯಾವ ಟೌನ್ ಅಲ್ಲಿ ಇರೋದು. ಯಾಕೆಂದ್ರೆ ಕೆಲವ್ರ ಹತ್ರ ಎಲ್ಲ ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಮನೆಗಳಿರುತ್ತೆ. ಇನ್ನು ತುಮಕೂರಲ್ಲಿ ಇರೋದ್ ಮಾಡ್ತಿದ್ಯಾ, ಬೆಂಗಳೂರಲ್ಲಿ ಇರೋದ್ ಮಾಡ್ತಾ ಇದ್ಯಾ, ಅಥವಾ ಹಾಸನದಲ್ಲಿ ಇರೋದ್ ಮಾಡ್ತಿದ್ಯಾ. ಅಗೈನ್ ಪರ್ಟಿಕ್ಯುಲರ್ ಒಂದು ಹಾಸನಲ್ಲಿ ನಾನು ಇರತಕ್ಕಂಥ ಮನೆನ ಸೇಲ್ ಮಾಡ್ತಿದ್ದೀನಿ ಅಂದ್ರೆ ಯಾವ ಏರಿಯಾದಲ್ಲಿ ಇರೋದ್ ಮಾಡ್ತಾ ಇದ್ಯಾ. ಯಾಕೆಂದ್ರೆ ಸುಮಾರು ಮನೆಗಳಿದ್ದಂತ ಸಂದರ್ಭದಲ್ಲಿ ಅಗೈನ್ ಪರ್ಟಿಕ್ಯುಲರ್ ಯಾವ ಏರಿಯಾದಲ್ಲಿ ಅಥವಾ ಯಾವ ಮನೆ ನಂಬರ್ದು ನೀನ್ ಮಾರ್ತಾ ಇದ್ಯಾ ನೋಡಿ. ಅದಕ್ಕೆ ಸರ್ಟನಿಟಿ, ಅದು ಕ್ಲಿಯರ್ ಆಗಿರ್ಬೇಕು, ಸರ್ಟನ್ ಆಗಿ ಹೇಳ್ಬೇಕು ನೋಡಿ. ಇಂಥ ಏರಿಯಾದಲ್ಲಿರೋ ಮನೆನ, SIT ನಲ್ಲಿರೋ ಮನೆನ, ಅಥವಾ ಇಂಥ ಕ್ಲಾಸ್ ಅಲ್ಲಿ ಇರ್ತಾಗ ಇಷ್ಟು 5th ಕ್ಲಾಸ್ ಅಲ್ಲಿರೋ ಮನೆನ, ಇಂಥ ಹೆಸರಿನ ಮನೆನ ನಾನು ಸೇಲ್ ಮಾಡ್ತಾ ಇದ್ದೀನಿ ಅಂತೇಳಿ. ಅವಾಗ ಏನಾಗುತ್ತೆ ನೋಡಿ, ಸರ್ಟನಿಟಿ ಇರುತ್ತೆ ಅಲ್ಲಿ. ಇವಾಗ ಏನಾಗುತ್ತೆ, ಇದು ಸರ್ಟೈನ್ ಆಗೋದಿಲ್ಲ. ಯಾಕೆಂದ್ರೆ ಏನು ಎ ಅಗ್ರಿ ಮಾಡ್ಕೊಂತ ಇದ್ದಾನೆ ನೋಡಿ. ಎ ಅಗ್ರೀಸ್ ಟು ಸೆಲ್ ಒನ್ ಆಫ್ ಹಿಸ್ ಹೌಸಸ್. ನನ್ನಲ್ಲಿ ಇರತಕ್ಕಂಥ ಮನೆಯಲ್ಲಿ ಒಂದನ್ನ ನಾನು ಸೇಲ್ ಮಾಡ್ಬೇಕು ಅಂತಿದ್ದೀನಿ, ಯಾವ್ದೋ ಒಂದನ್ನು ಸೇಲ್ ಮಾಡ್ಬೇಕು ಅಂತಿದ್ದೀನಿ. ಯಾವ್ದೋ ಒಂದನ್ನು ಸೇಲ್ ಮಾಡ್ಬೇಕು ಅಂತಿದ್ರೆ ಅವನ ಹತ್ರ 4 ಮನೆ ಇದ್ದಾಗ ಆವಾಗ ಅವನೇನೋ ಒಂದು ಅಗ್ರಿಮೆಂಟ್ ಮಾಡ್ಕೊಂತಾನೆ, ಅದು ಅನ್ಸರ್ಟೈನ್ ಆಗುತ್ತೆ. ಹಾಗಾಗಿ ಅದರಲ್ಲಿ ಸರ್ಟನಿಟಿ ಇರಬೇಕು, ಸರ್ಟನಿಟಿ ಆಫ್ ದಿ another essential of valid contract is an intention to create legal relationship. There should be an intention between the parties to create a legal relationship. Sorry. But ಇನ್ನೊಂದು ತುಂಬಾ ಎಸೆನ್ಷಿಯಲ್ ಆಗಿರ್ತಕ್ಕಂಥ ಒಂದು essential of valid contract is it is an intention to create legal relationship ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಒಂದು ಉದ್ದೇಶ ಏನಾಗಿರಬೇಕು ಅಂದ್ರೆ ಒಂದು ಲೀಗಲ್ ರಿಲೇಶನ್ಶಿಪ್ ಅನ್ನ ಕ್ರಿಯೇಟ್ ಮಾಡೋದಾಗಿರ್ಬೇಕು. ಅಂದ್ರೆ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಎಷ್ಟೋ ಸತಿ ನಾನು ಸುಮ್ನೆ ತಮಾಷೆಗೆ ಹೇಳ್ದೆ ಅಂತೇಳಿ, ನನ್ನ ಹತ್ರ ಒಂದು 5-6 ಮನೆ ಇದೆ, ನಾನು ಒಂದು ಮನೆ ಕೊಡ್ಬೇಕು ಅಂತ ಇದ್ದೀನಿ ಅಂತ ಹೇಳ್ತೀನಿ. ಇನ್ನೊಬ್ಬ ಬಂದು ಕೇಳ್ತಾನೆ, ನಿನ್ ಮನೆ ಕೊಡ್ಬೇಕು ಅಂತಿದ್ಯಲ್ಲ, ಎಷ್ಟು ಕೊಡ್ತೀಯ ಅಂದ್ರೆ, ನಾನ್ ಸುಮ್ನೆ ತಮಾಷೆಗೆ ಹೇಳ್ದೆ, ನೀನೇನ್ ಬಂದ್ಬಿಟ್ಟು ನನ್ ಮನೆ ಕೊಡು ಅಂತ ಕೇಳ್ತೀಯಲ್ಲ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಸುಮ್ನೆ ಹೇಳ್ಬಾರ್ದು. ಇಲ್ಲಿ ಕೆಲವರು ಏನಪ್ಪಾ ಅಂದ್ರೆ ಟೈಮ್ ಪಾಸ್, ಕೆಲವ್ರು ಏನು ಅಂದ್ರೆ ಈ ಟೈಮ್ ಪಾಸಿಂಗ್ ಮಾತಾಡ್ತಾ ಇರ್ತಾರೆ. ಟೈಮ್ ಪಾಸಿಂಗ್ ಮಾತಾಡ್ಬಾರ್ದು. ಇಲ್ಲಿ ಮಾತಾಡ್ತಕ್ಕಂಥ ಉದ್ದೇಶ ಏನಿರ್ಬೇಕು, ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಶನ್ಶಿಪ್ ಅನ್ನ ಕ್ರಿಯೇಟ್ ಮಾಡುವ ಹಾಗಿರ್ಬೇಕು. ನಾನೇನೋ ಸುಮ್ನೆ ಟೈಮ್ ಪಾಸಿಂಗ್ ಮಾತಾಡಿದೆ, ನನ್ ಬಿಸಿನೆಸ್ ಇದೆ ತಗೊಂತೀಯ, ನಂದೊಂದು ಬಿಸಿನೆಸ್, ಸೊ ಹೌದು ನಿನ್ ಬಿಸಿನೆಸ್ ಕೊಡ್ತೀಯ, ಎಷ್ಟು ಕೊಡ್ತೀಯ ಅಂದ್ರೆ ಒಂದು 50 ಲಕ್ಷ ಕೊಡುವಾಗರೆ ಅಂತಂದ್ರೆ, ನಾನು ಸುಮ್ಮನೆ ಹೇಳ್ದೆ, ನಾನೆಲ್ಲಿ ಕೊಡ್ತೀನಿ, ನಾನೇನ್ ಮಾಡ್ಲಿ, ನಿಂಗ್ ನನ್ನ ಬಿಸಿನೆಸ್ ನಾನು ನಿನ್ ಕೊಟ್ಬಿಟ್ಟು ನಾನೇನ್ ಮಾಡೋಣ ಅಂತ ಹೇಳಿ ಇವನು ಹೇಳಿದ್ದೆ, ಆ ತರ ಏನಾದ್ರು ಹೇಳಿದ್ದೆ ಆದ್ರೆ ಅದು ಲೀಗಲ್ ರಿಲೇಶನ್ಶಿಪ್ ಅನ್ನ ಕ್ರಿಯೇಟ್ ಮಾಡೋದಿಲ್ಲ. ಯಾಕೆಂದ್ರೆ ಕೆಲವ್ರು ಹೇಳ್ತಾರೆ ನೋಡಿ, ಸುಮ್ಮನೆ ಟೈಮ್ ಪಾಸ್ಗೆ ಮಾತಾಡ್ತಾ ಇರ್ತಾರೆ. ಬಟ್ ಆ ತರ ಆಗಿರಬಾರ್ದು. ನೀನ್ ಏನೊಂದು ಹೇಳಿದ್ಯಾ, ನೀನ್ ಏನೊಂದು ಮಾತಾಡಿದ್ಯಾ, ಅದು ಅದರಿಂದ ಒಂದು ಲೀಗಲ್ ರಿಲೇಶನ್ಶಿಪ್ ಅನ್ನ ಕ್ರಿಯೇಟ್ ಮಾಡುವ ಹಾಗಿರ್ಬೇಕು. ಹಾಗಾಗಿ ಮಿಯರ್ ಇನ್ಫಾರ್ಮಲ್ ಪ್ರಾಮಿಸ್ ಇಸ್ ನಾಟ್ ಟು ಬಿ ಎನ್ಫೋರ್ಸ್ಡ್ ಅಂತೇಳಿ. ಸುಮ್ಮನೆ ಇನ್ಫಾರ್ಮಲ್ ಪ್ರಾಮಿಸಸ್ ಏನಿದೆ ಅದನ್ನ ನಾವಿಲ್ಲಿ ಎನ್ಫೋರ್ಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಕೆಲವರು ಸುಮಾರು ಮನೆಗಳಿದ್ದಂತ ಸಂದರ್ಭಗಳಲ್ಲಿ ನಾನು ಒಂದ್ ಮನೆ ಮಾರ್ತೀನಿ ಅಂತಾರೆ, ಆದ್ರೆ ನಿಜವಾಗಿ ಒಂದು ರಿಯಲ್ ಆಗಿ ಹೋಗಿ ಅವ್ರ ಹತ್ರ ಮಾತುಕತೆ ಕೂತ್ಕೊಂಡಾಗ ನಾನು ಮಾರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ನೋಡಿ, ಇಲ್ಲೇನಂದ್ರೆ ನೀವೊಂದು ಇದನ್ನ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ, ಅಂದ್ರೆ ನೀವೊಂದೊಂದು ಕಾಂಟ್ರಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಬೋತ್ ಆಫರ್ ಅಂಡ್ ಅಕ್ಸೆಪ್ಟರ್ ಅಂತ ಏನ್ ಹೇಳ್ತಾರೆ, ಇಬ್ರು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಲ್ಲಿ ನಾವು ಒಂದು ಕಾಂಟ್ರಾಕ್ಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಬರೋದೇ ಇಲ್ಲ. ಅದಕ್ಕೆ ನೋಡಿ, ಇಟ್ ಕ್ರಿಯೇಟ್ಸ್ ದಿ ಲೀಗಲ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಒಂದು ಲೀಗಲ್ ರಿಲೇಶನ್ಶಿಪ್ ಅಲ್ಲಿ
ಕ್ರಿಯೇಟ್ ಮಾಡೋ ಹಾಗೆ ಇರಬೇಕು. ದೆನ್ ಏನನ್ನ ಮುಂದುವರೆದಾದ್ರೆ ನೋಡಿ, ಸೋಷಿಯಲ್ ಅಗ್ರಿಮೆಂಟ್ ಆರ್ ನಾಟ್ ಟು ಬಿ ಎನ್ಫೋರ್ಸ್ಡ್ ಆಸ್ ದೇ ಡು ನಾಟ್ ಕ್ರಿಯೇಟ್ ಎನಿ ಲೀಗಲ್ ಆಬ್ಲಿಗೇಷನ್ಸ್. ಇವತ್ತು ಯಾವುದೆಲ್ಲ ಒಂದು ಸಾಮಾಜಿಕವಾದ ಒಂದು ಒಪ್ಪಂದಗಳೇನಿದೆ, ಸಾಮಾಜಿಕವಾಗಿ ಮಾಡಿದಂತ ಎಲ್ಲಾ ಒಪ್ಪಂದಗಳು ಯಾವುದೇ ರೀತಿಯ ಒಂದು ಲೀಗಲ್ ರಿಲೇಶನ್ಶಿಪ್ ಅನ್ನ ಕ್ರಿಯೇಟ್ ಮಾಡೋದಿಲ್ಲ. ಹಾಗಾಗಿ ಅದು ಅಗ್ರಿಮೆಂಟ್ ಆಗೋದಿಲ್ಲ. ಅಂದ್ರೆ ಇಲ್ಲೇನಾಗುತ್ತೆ, ದೇರ್ ಇಸ್ ನಾಟ್ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಶನ್ಶಿಪ್. ಕಾನೂನಿನ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ಒಪ್ಪಂದವನ್ನು ಕ್ರಿಯೇಟ್ ಮಾಡುವ ಅವರಲ್ಲಿ ಉದ್ದೇಶ ಇಲ್ಲ ಅಂತಂದ್ರೆ ಅದು ಅಗ್ರಿಮೆಂಟ್ ಆಗೋದಿಲ್ಲ. ಅವಾಗ ದಟ್ಸ್ ಯು ಕೆನಾಟ್ ಕಾಲ್ಡ್ ಆಸ್ ಎ ಕಾಂಟ್ರಾಕ್ಟ್ ಅಂತ ಹೇಳಿ ನಾವು ಅದನ್ನ ಕಲಿಯೋದಕ್ಕೆ ಬರೋದಿಲ್ಲ. ಆಲ್ರೆಡಿ ನಾನು ಹಿಂದಿನ ವಿಡಿಯೋಸ್ ಅಲ್ಲಿ, ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಸುಮಾರು ಎಕ್ಸಾಂಪಲ್ಸ್ ನ ಕೊಟ್ಟಿದ್ದೆ. ಇವಾಗ ಇನ್ ಕೇಸ್ ಒಬ್ಬ ತಂದೆ ತನ್ನ ಮಗನ ಜೊತೆ ಒಂದು ಸೋಷಿಯಲ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂತಾನೆ. ಇನ್ನೊಂದು ನನ್ನ ಮಗ ಚೆನ್ನಾಗಿ ಓದ್ಲಿ ಅನ್ನೋ ಉದ್ದೇಶ ಇರುತ್ತೆ. ಹೇಳ್ತಾನೆ, ನೋಡು ನೀನು ಇಂಜಿನಿಯರಿಂಗ್ ಅಲ್ಲಿ ಫಸ್ಟ್ ಬಂತು ಅಂದ್ರೆ ನನಗೆ ಒಂದು ಕಾರ್ ಕೊಡಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಅವನು ಓದ್ಬೇಕು ಅಂತ ಓದ್ತಾನೋ ಇಲ್ವೋ ಗೊತ್ತಿಲ್ಲ, ನಮ್ಮಪ್ಪ ನಂಗೆ ಕಾರ್ ಕೊಡಿಸ್ತೀನಿ ಅಂತ ಹೇಳಿದಾರಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಎಫರ್ಟ್ ಹಾಕಿ ಕಷ್ಟಪಟ್ಟು ಓದ್ಬಿಡ್ತಾನೆ. ಸೊ ಅವನು ಕೇಸ್ ಫಸ್ಟ್ ಟೈಮ್ ಬಂದ್ಬಿಡ್ತಾನೆ. ಸೊ ಅವಾಗ ಹೇಳ್ತಾನೆ, ಅವ್ರ ಅಪ್ಪಂಗೆ ಹೋಗಿ ಕೇಳ್ತಾನೆ, ನೋಡು ನಾನು ಫಸ್ಟ್ ಬಂದಿದ್ದೀನಿ, ನನಗೆ ಕಾರ್ ಕೊಡಿಸ್ತೀನಿ ಅಂತ ಹೇಳಿದೆಲ್ಲ ಕೊಡ್ಸು ಅಂತ. ಅವಾಗ ಅವನು ಕೊಡ್ಸಕ್ಕಾಗಲ್ಲ ಅಂತ ಹೇಳ್ತಾನೆ. ನಾನೇನೋ ಸುಮ್ಮನೆ ಹೇಳ್ಬೇಕನಪ್ಪ, ನಾನು ನಿಮ್ಗೆ ಕೊಡ್ಸಕ್ ಆಗೋದಿಲ್ಲ, ನನ್ನ ಹತ್ರ ಎಲ್ಲಿದೆ ಅಷ್ಟೊಂದು ದುಡ್ಡು ಅಂತೇಳಿ. ಆಗ ಅವರು ಏನು ಮಗ ತನ್ನ ಅಪ್ಪನ ವಿರುದ್ಧವಾಗಿನೇ ಕೇಸ್ ಹಾಕೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ನನಗೆ ಹೇಳಿದ್ದ ನಾನು ನೋಡಿ ನಟನ್, ಯಾಕೆಂದ್ರೆ ಬಿಕಾಸ್ ಇದು ಸೋಷಿಯಲ್ ಅಗ್ರಿಮೆಂಟ್, ಇದು ಸೋಷಿಯಲ್ ಅಗ್ರಿಮೆಂಟ್ ಆಗುತ್ತೆ. ಆಗ ಮಗ ಹೋಗ್ಬಿಟ್ಟು ತನ್ನ ತಂದೆ ಗೆನೆಸ್ಟ್ ಆಗಿ, ನನಗೆ ಒಪ್ಪಿಗೆ ನಾವು ಕೊಟ್ಟಿದ್ರು, ನಾನು ಓದ್ದೆ, ಅದ್ರ ಪ್ರಕಾರ ನಾನು ಇಡೀ ಕ್ಲಾಸ್ಗೆ ಫಸ್ಟ್ ಬಂದೆ, ಆದ್ರೆ ನನಗೆ ಕಾರನ್ನು ಕೊಡಿಸ್ಲಿಲ್ಲ ಇವರು ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಹೋಗ್ಬಿಟ್ಟು ಕೇಸನ್ನ ಹಾಕೋದಕ್ಕೆ ಬರೋದಿಲ್ಲ. ಸೊ ಅದೇ ತರ ನೋಡಿ, ಸೋಷಿಯಲ್ ಅಗ್ರಿಮೆಂಟ್ಸ್ ಅನ್ನ ತಗೊಂಡಾಗ ಇವತ್ತು ಡೈಲಿ ಅಂದ್ರೆ ಇಲ್ಲಿ ರಿಲೇಶನ್ಶಿಪ್ಗಳಲ್ಲಿ ಅಲ್ವಾ, ನಮ್ಮ ರಿಲೇಶನ್ಶಿಪ್ ಅಲ್ಲಿ ಕೆಲವು ಅಗ್ರಿಮೆಂಟ್ಸ್ ನ ಮಾಡ್ಕೊಂಡಿರ್ತೀವಿ. ಏನೋ ಒಂದು ಪ್ರೋಗ್ರಾಮ್ ಆಗುತ್ತೆ, ಬಂದು ನಮ್ಗೆ ಹೆಲ್ಪ್ ಮಾಡು ಅಂತ ವಾಲಂಟ್ರಿ ಕೆಲವು ಟೈಮ್ ಹೆಲ್ಪ್ ಮಾಡಿರ್ತಾರೆ, ಅಥವಾ ಅವನ್ ಮೈಂಡ್ ಅಲ್ಲಿ ನಾನು ನಿಮ್ಗೆ ಏನ್ ಹೇಳ್ತೀವಿ ಎಲ್ಲ ಹೆಲ್ಪ್ ಮಾಡ್ತೀನಿ, ಆದ್ರೆ ನಂಗೆ ದುಡ್ಡು ಕೊಡು ಅಂತೇಳಿ ಅಲ್ವಾ. ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಇವ್ನ ಇಂಟೆನ್ಷನ್ ಮನಸ್ಸಿನಲ್ಲಿ ಏನಿರುತ್ತೆ, ಏನಾದ್ರೂ ಒಂದು ಅಮೌಂಟ್ ಅನ್ನ ತಗೋಬೇಕು ಅಂತ ಇರುತ್ತೆ. ಹಾಗಾಗಿ ಹೋಗ್ಬಿಟ್ಟು ಸರ್ವಿಸ್ ಮಾಡ್ತಾನೆ, ಅವನೇನು ಕೊಡೋದಿಲ್ಲ. ಆದ್ರೆ ಅವ್ನು ಕೇಳ್ತಾನೆ, ನೋಡ ನಿಂಗೆ ಇಷ್ಟೆಲ್ಲ ಸರ್ವಿಸ್ ಕೊಟ್ಟಿದ್ದೀನಿ ದುಡ್ಡು ಕೊಡು ಅಂತೇಳಿ. ಆದ್ರೆ ಅಲ್ಲಿ ಅಗ್ರಿಮೆಂಟ್ ಇರೋದಿಲ್ಲ, ಅಗ್ರಿಮೆಂಟ್ ಮಾಡ್ಕೊಂಡಿರೋಲ್ಲ. ನಾನೇನು ನಿಂಗೆ ದುಡ್ಡು ಕೊಡ್ತೀನಿ ಅಂತ ನಾನೇನು ನಿಂಗೆ ನಾನೇನು ನಿಂಗೆ ಹೇಳಿರ್ಲಿಲ್ಲ ದುಡ್ಡು ಕೊಡ್ತೀನಿ ಅಂತೇಳಿ. ನೀನೇನೋ ವಾಲಂಟ್ರಿ ಆಗಿ ಬಂದು ನನ್ಗೆ ಸರ್ವಿಸ್ ಮಾಡಿದ್ಯಾ ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾರೆ. ಹಾಗಾಗಿ ಕೆಲವು ಅಗ್ರಿಮೆಂಟ್ಸ್ ಏನಿದೆ, ಯಾಕೆಂದ್ರೆ ಇವತ್ತು ನಮ್ಮ ಒಂದು ಲೈಫ್ ಅಲ್ಲಿ, ನಮ್ಮ ಒಂದು ನಿಜ ಜೀವನದಲ್ಲಿ ಸುಮಾರು ಅಗ್ರಿಮೆಂಟ್ಸ್ ನಾವು ಮಾಡ್ಕೊಂತ ಇರ್ತೀವಿ. ಅವೆಲ್ಲವೂ ಕೆಲವು ಟೈಮ್ ಸೋಷಿಯಲ್ ಅಗ್ರಿಮೆಂಟ್ಸ್ ಆಗಿರುತ್ತೆ. ಆ ಎಲ್ಲಾ ಸೋಷಿಯಲ್ ಅಗ್ರಿಮೆಂಟ್ಸ್ ಅನ್ನು ಸಹ ನಾವು ಕಾನೂನಿನ ರೀತಿಯಲ್ಲಿ ನಾವು ಎನ್ಫೋರ್ಸ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ an oral contract is a valid contract except in those cases where writing, registration, etc. is required by some statute ಅಂತ ಹೇಳಿ. ಕೆಲವು ಟೈಮ್ ಓರಲ್ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದು ಸಹ ವ್ಯಾಲಿಡ್ ಆಗಿರುತ್ತೆ. ಯಾಕಂದ್ರೆ ಎಕ್ಸೆಪ್ಟ್ ಇನ್ ಕೆಲವು ಟೈಮ್ ಅಲ್ಲಿ ಮಾತ್ರ ನೋಡಿ, ರೈಟಿಂಗ್ ಅಲ್ಲಿ ನೋಡಿ, ಎಲ್ಲಾ ಟೈಮಲ್ಲಿ ನಾವು ರೈಟಿಂಗ್ ಅಲ್ಲಿ ಮಾಡ್ಕೊಳ್ಳೋದಕ್ಕೆ ಅಗ್ರಿಮೆಂಟ್ಸ್ ಅನ್ನ ಬರೋದಿಲ್ಲ. ಇವತ್ತೇನೋ ನಮ್ಮ ಮನೇಲಿ ಏನೋ ಒಂದು ಸಮಸ್ಯೆ, ಏನೋ ಪ್ರಾಬ್ಲಮ್ ಆಗಿದೆ, ಏನೋ ಕೊಳಾಯಲ್ಲಿ ನಮ್ಮ ಏನೋ ನೀರು ಬರ್ತಾ ಇಲ್ಲ, ಯಾವುದೋ ಒಂದು ಪೈಪ್ ಏನೋ ಹೊಡೆದೋಗ್ಬಿಟ್ಟಿದೆ. ಸರಿ, ನಾನೇನ್ ಮಾಡ್ತೀನಿ, ಇವ್ರಿಗೆ ಫೋನ್ ಮಾಡ್ತೀನಿ, ಯಾರು ಇದನ್ನ ಸರ್ ಮಾಡ್ತಕ್ಕಂಥವ್ರು ಏನಿದ್ದಾರೆ, ಫೋನ್ ಮಾಡ್ಬಿಟ್ಟು ಹೇಳ್ತೀನಿ, ಬಂದ್ಬಿಟ್ಟು ನಂದು ಯಾಕೋ ನೀರು ನನಗೆ ಬರ್ತಾ ಇಲ್ಲ, ಏನೋ ಸಮಸ್ಯೆ ಆಗಿದೆ, ಅಥವಾ ಯಾವುದೋ ಪೈಪ್ ಹೊಡೆದೋಗಿದೆ, ಅದನ್ನ ಸರ್ ಮಾಡ್ಕೊಡು ಅಂತ ಹೇಳಿ. ಸರಿ, ಅವ್ರು ಬಂದು ಸರ್ ಮಾಡ್ಕೊಡ್ತಾರೆ. ಆದ್ರೆ ಅದಕ್ಕೆ ಅಮೌಂಟ್ ಅನ್ನ ಕೊಡ್ಬೇಕಾಗಿ ಬರುತ್ತೆ. ಆದ್ರೆ ಅದಕ್ಕೆ ಎಲ್ಲವನ್ನೂ ರೈಟಿಂಗ್ ಅಲ್ಲಿ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಲ್ವಾ. ಇವತ್ತೇನಾಗಿದೆ ಅಂದ್ರೆ ಸಣ್ಣ ಪುಟ್ಟ ಕೆಲಸಗಳು ಇರುತ್ತೆ. ಸೊ ಸಣ್ಣ ಪುಟ್ಟ ಕೆಲಸಗಳು ಎಲ್ಲವನ್ನೂ ನಾವು ರೈಟಿಂಗ್ ಅಲ್ಲಿ ಮಾಡ್ಕೊಳಕ್ ಬರೋದಿಲ್ಲ. ಆದ್ರೆ ಇಲ್ಲಿ ಓರಲ್ ಆಗಿ ಮಾಡ್ಕೊಳ್ತಕ್ಕಂಥದಕ್ಕೆ ವ್ಯಾಲಿಡ್ ಇರುತ್ತೆ ಅಲ್ವಾ. ಇಲ್ಲಿ ಏನೋ ಸಮಸ್ಯೆಗಳು ಏನಾಗುತ್ತೆ, ಆಕ್ಚುಲ್ ಆಗಿ ನಾವು ಇವಾಗ ಅಂಗಡಿಗೆ ಹೋಗಿದ್ದೀನಿ ಓರಲ್ ಆಗಿ, ಓರಲ್ ಆಗಿ ಅಂಗಡಿಗೆ ಹೋಗ್ಲೇಬೇಕು ಅಂತಿಲ್ಲ, ನಾನೊಂದು ಫೋನ್ ಮಾಡಿ ಒಂದು ಗೂಡ್ಸ್ ಅನ್ನ ಆರ್ಡರ್ ಮಾಡ್ತೀನಿ. ಏನೋ ಒಂದು ಅಂಗಡಿಗೆ ಇವಾಗ ನೋಡಿ, ಇವಾಗೆಲ್ಲ ಆರ್ಡರ್ ಮಾಡೋದಕ್ಕೆ ಎಲ್ಲ ಅವಕಾಶ ಇದೆ. ಸೊ ನಾನು ಫೋನ್ ಮಾಡ್ಬಿಟ್ಟು ನಾನು ಏನ್ ಮಾಡ್ತೀನಿ, ಆರ್ಡರ್ ಮಾಡ್ತೀನಿ, ಇಷ್ಟು ಒಂದು 10,000 ರೂಪಾಯಿ ಅಷ್ಟು ಒಂದು ದಿನಸಿ ಸಾಮಾನುಗಳನ್ನ ನಂಗೆ ತಂದ್ಕೊಡಿ ಅಂತೇಳಿ ನಾನು ಆರ್ಡರ್ ಮಾಡ್ತೀನಿ. ನೋಡಿ, ಅದಕ್ಕೆ ನಾನು ರೈಟಿಂಗ್ ಅಲ್ಲಿ ಮಾಡ್ಕೋಬೇಕು,
ಅಲ್ವಾ. ಅದ್ರಲ್ಲಿ ಹೋಗ್ಬಿಟ್ಟು ಸ್ಟಾಂಪ್ ಪೇಪರ್ ಅಲ್ಲಿ ಬರೆದ್ಬಿಟ್ಟು ನೋಡಿ ಇಂಥ ಸಾಮಾನೆಲ್ಲ ನಂಗೆ ತುಂಬಿಕೊಡು, ಇಷ್ಟು ಸಾಮಾನೆಲ್ಲ ನಂಗೆ ತುಂಬಿಕೊಟ್ರೆ ಎಷ್ಟು ದುಡ್ಡು ಕೊಡ್ತೀನಿ ಅಂತೇಳಿ ಬರ್ಕೋಬೇಕು ಅಂತೇನಿಲ್ಲ, ರೈಟಿಂಗಲ್ಲೇ ಇರಬೇಕು ಅಂತೇನಿಲ್ಲ. ಅದರಲ್ಲಿ ನಾನು ಆರ್ಡರ್ ಮಾಡಿದ್ದೀನಿ, ಅವ್ರು ನನಗೆ ಗೂಡ್ಸನ್ನ ಸಪ್ಲೈ ಮಾಡಿದ್ದಾರೆ ಅಂದಾಗ ನಾನು ಏನೋ ಒಂದು 10,000 rupees ಸಪೋಸ್ ಆಯ್ತು ಅಂದ್ರೆ ಆ 10,000 rupees ಅನ್ನ ನಾನು ಕೊಡ್ಲೇಬೇಕಾಗಿ ಬರುತ್ತೆ. ಹಾಗಾಗಿ ಎಲ್ಲಾ ಒಂದು ಕೇಸಸ್ ಅಲ್ಲೂ ಇವನ್ ಓರಲ್ ಅಗ್ರಿಮೆಂಟು ಸಹ ವ್ಯಾಲಿಡ್ ಇದೆ. ಯಾಕೆಂದ್ರೆ ಇಟ್ ಇಂಟೆನ್ಷನ್ ಟು ಕ್ರಿಯೇಟ್ ದ ರಿಲೇಶನ್ಶಿಪ್, ಇವನ್ ಆಲ್ಸೋ ಎ ಲೀಗಲ್ ರಿಲೇಶನ್ಶಿಪ್ ಅಲ್ವಾ. ನಾನೇನು ತಮಾಷೆಗೆ ಹೇಳಿದೆ ಅಂತ ಹೇಳಕ್ ಬರಲ್ಲ ಆಗಿ ಅಲ್ವಾ. ಅವಾಗ ಆತರ ಏನಾದ್ರು ಆಯ್ತು ಅಂದ್ರೆ ಅವ್ನು ತುಂಬಿರೋ ಗೂಡ್ಸ್ನ ವಾಪಸ್ ತಗೊಂಡೋಗ್ಬಿಡ್ತಾನೆ. ಆದ್ರೆ ಇನ್ನೊಂದಿನ ನೋಡಿ ಅಲ್ಲಿ ನಾವೇನಾದ್ರೂ ಗೂಡ್ಸ್ ಹೇಳಿದ್ರೆ ತಂದ್ಕೊಡೋದಿಲ್ಲ ಅವಾಗ ಅವರು. ಅಂದ್ರೆ ಇಲ್ಲಿ ಏನಂದ್ರೆ ಅದಕ್ಕೆ ನಾವೇನ್ ಹೇಳ್ತೀವಲ್ಲ ಬಿಸಿನೆಸ್ ಅಲ್ಲಿ ನಾವು ಟ್ರಸ್ಟ್ ಅಂತ ಹೇಳ್ತೀವಿ, ಒಂದು ನಂಬಿಕೆ ಅಂತ ಹೇಳ್ತೀವಿ. ನಂಬಿಕೆನ ಉಳಿಸ್ಕೋಬೇಕಾಗತ್ತೆ. ಆ ನಂಬಿಕೆನ ಉಳಿಸ್ಕೊಳ್ದೇ ಇದ್ರೆ ನಾವು ಮತ್ತೆ ಬಿಸಿನೆಸ್ ಅಲ್ಲಿ ಸರ್ವೈವ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬಿಸಿನೆಸ್ ಅಲ್ಲಿ ಏನಾಗುತ್ತೆ, ಒಂದು ವ್ಯಾಲಿಡ್ ಅಗ್ರಿಮೆಂಟ್ ಅಂದ್ರೆ ಅದರ ಉದ್ದೇಶ ಏನು, ಒಂದು ಲೀಗಲ್ ರಿಲೇಶನ್ಶಿಪ್ ಅನ್ನ ಕ್ರಿಯೇಟ್ ಮಾಡುವ ಆಗಿರ್ಬೇಕು. ಯಾಕೆಂದ್ರೆ ಎಲ್ಲಾ ಟೈಮಲ್ಲೂ ಅದು ರೈಟಿಂಗ್ ಅಲ್ಲಿ ಇರಬೇಕು, ರಿಜಿಸ್ಟ್ರೇಷನ್ ಅಲ್ಲಿ ಮಾಡಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ. ಎಷ್ಟೋ ಇವತ್ತು ದಿನನಿತ್ಯದ ಒಂದು ಅಗ್ರಿಮೆಂಟ್ಸ್ ಏನಿರುತ್ತೆ ಅಂದ್ರೆ ಎಕ್ಸೆಪ್ಟ್ ದಟ್ ಸೋಷಿಯಲ್ ಅಗ್ರಿಮೆಂಟ್ಸ್ ನ ಬಿಟ್ಬಿಡೋಣ. ಯಾಕೆಂದ್ರೆ ಸೋಷಿಯಲ್ ಅಗ್ರಿಮೆಂಟ್ಸ್ ಅಲ್ಲಿ ಏನಾಗುತ್ತೆ, ಕೆಲವೆಲ್ಲ ನಮ್ಮ ಒಂದು ಸಾಮಾಜಿಕವಾಗಿ ಮಾಡ್ತಕ್ಕಂಥ ಅಗ್ರಿಮೆಂಟ್ಸ್ ಎಲ್ಲವನ್ನೂ ನಾವು ಲೀಗಲ್ ಆಗಿ ಎನ್ಫೋರ್ಸ್ ಮಾಡೋದಕ್ಕೆ ಬರೋದಿಲ್ಲ. ಅದು ಇರ್ತಕ್ಕಂಥ ಏನು ದಟ್ಸ್ ದ ಫ್ಯಾಮಿಲಿ ಬಾಂಡೇಜ್ ಇಂದ ಕೆಲವು ಅಗ್ರಿಮೆಂಟ್ಸ್ ನ ಮಾಡ್ಕೊಂಡಿರ್ತಾರೆ. ಅದನ್ನ ಬಿಟ್ಟು ಇನ್ನು ಬೇರೆ ಒಂದು ಬಿಸಿನೆಸ್ ಅಲ್ಲಿ ನಾವು ಮಾಡ್ಕೋಬೇಕಾದ್ರೆ ಅದನ್ನ ನಾವು ಇಂಟೆನ್ಷನ್ ಟು ಕ್ರಿಯೇಟ್ ದ ಲೀಗಲ್ ರಿಲೇಶನ್ಶಿಪ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಮುಖ್ಯವಾದ ಒಂದು ಉದ್ದೇಶ ಆಗಿರ್ಬೇಕಾಗತ್ತೆ. Okay, dear students, these are the essential elements of valid contract. ನೋಡಿ, ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ನಾವೇನ್ ಹೇಳ್ತೀವಿ. ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ಬೇಕು ಅಂದ್ರೆ ಇಷ್ಟು ಎಸೆನ್ಷಿಯಲ್ಸ್ ಮೇನ್ ಆಗಿ ಇರಲೇಬೇಕು. ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ, ಅದನ್ನೆಲ್ಲ ಒಂದ್ಸತಿ ನೋಡ್ಕೊಳ್ಳಿ. ಅದು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾವು ಅದನ್ನ ಒನ್ಸ್ ಅಗೇನ್ ರೀಕಾಲ್ ಮಾಡೋದಾದ್ರೆ, main essentials of valid agreements includes, one is agreement. ಫಸ್ಟ್ ತುಂಬಾ ಎಸೆನ್ಷಿಯಲ್ ಅಂದ್ರೆ ಅಗ್ರಿಮೆಂಟ್ ಅನ್ನೋದು ಇರಬೇಕು, ಮತ್ತೆ ಲಾಫುಲ್ ಕನ್ಸಿಡರೇಷನ್ ಇರಬೇಕು. ಒಂದು ಕನ್ಸಿಡರೇಷನ್ ಏನ್ ಕೊಡ್ತಾ ಇದೀವಿ ಅದು ಲಾಫುಲ್ ಆಗಿರ್ಬೇಕು. ಮತ್ತೆ ಕೆಪಾಸಿಟಿ ಆಫ್ ಪಾರ್ಟೀಸ್ ಅಂತ ಹೇಳ್ತೀವಿ, ಅಂದ್ರೆ ದೇ ಆರ್ ಕಾಂಪಿಟೆಂಟ್ ಅಂತ ಹೇಳ್ತೀವಿ. ಇವಾಗ ಕಾಂಪಿಟೆಂಟ್ ಪಾರ್ಟೀಸ್ ಜೊತೆ ಮಾತ್ರ ನಾವು ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ದೆನ್ ಫ್ರೀ ಕನ್ಸೆಂಟ್ ಇರಬೇಕು. ದೆನ್ ಕಾನ್ಸೆನ್ಸಸ್ ಅಡಿಡಮ್ ಅಂತ ಹೇಳ್ತೀವಿ. ಅದರಲ್ಲಿ ಮುಕ್ತವಾದಂತ ಒಪ್ಪಿಗೆ ಜೊತೆಲಿ ಅವರಿಬ್ಬರ ಒಂದು ಮನಸ್ಥಿತಿ ಒಂದೇ ಆಗಿರ್ಬೇಕು ಅಂತ ಹೇಳ್ತೀವಿ. ಮತ್ತೆ ಲಾಫುಲ್ ಆಬ್ಜೆಕ್ಟ್, ನೋಡಿ ಅದರ ಉದ್ದೇಶ ಏನು, ಲಾಫುಲ್ ಇರಬೇಕು ಅಂತೇಳಿ. ಇವಾಗ ಕಾನೂನಿನ ಒಂದು ಮುಖ್ಯ ಉದ್ದೇಶ ಇರುತ್ತೆ, ಮತ್ತೆ ಅದು ಉದ್ದೇಶನೂ ಸಹ ಒಳ್ಳೇದಾಗಿರ್ಬೇಕು, ಕೆಟ್ಟ ಉದ್ದೇಶ ಆಗಿರಬಾರ್ದು. ಮತ್ತೆ ನಾಟ್ ಡಿಕ್ಲೇರ್ಡ್ ಟು ಬಿ ವೈಡ್, ಅದು ಅನೂರ್ಜಿತ ಅಂತ ಹೇಳಿ ಯಾವುದೇ ಕಾನೂನಿನಲ್ಲಿ ಅದನ್ನ ಅನೂರ್ಜಿತ ಅಂತ ಹೇಳಿ ಅವರು ಘೋಷಿಸಿರಬಾರ್ದು. ಅಂದ್ರೆ ಅನೂರ್ಜಿತ ಅಂತ ಘೋಷಣೆ ಮಾಡಿತ್ತು ಅಂದ್ರೆ ಅದು ವ್ಯಾಲಿಡ್ ಅಗ್ರಿಮೆಂಟ್ ಆಗೋದಿಲ್ಲ, ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದು ಬರೋದಿಲ್ಲ, ಆಗ ವ್ಯಾಲಿಡ್ ಆಗೋದಿಲ್ಲ ಅದು. ದೆನ್ ಸರ್ಟನಿಟಿ ಅಂಡ್ ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಆಗಿರಬೇಕು. ಅದನ್ನ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗಿರಬೇಕು. ಮತ್ತೆ ಜೊತೆಗೆ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಶನ್ಶಿಪ್. ಓಕೆ, ಥ್ಯಾಂಕ್ ಯು. ಎಸ್ ಫ್ರೆಂಡ್ಸ್, ಐ ಥಿಂಕ್ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಕ್ಕಂತ ಎಕ್ಸ್ಪ್ಲನೇಷನ್ ಅನ್ನ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.